ನಮಸ್ಕಾರ. ನಿನ್ನೆ ಆದ ಘಟನೆ, ಕಕ್ಕೇರಿ ಗ್ರಾಮದಲ್ಲಿ ನಿನ್ನೆ ಆದ ಘಟನೆ, ಮತಾಂತರ ಮಾಡುವ ದೃಶ್ಯ ಕಂಡುಬಂದು ಹಿಂದೂಪರ ಸಂಘಟನೆ ಅಂದರೆ ಕಕ್ಕೇರಿ ಗ್ರಾಮದ ಹಿಂದೂಗಳು ಎಲ್ಲರೂ ಒಂದಾಗಿ ಕೂಡಿ ಮತಾಂತರ ಆಗುವುದನ್ನು ತಡೆಗಟ್ಟಿದ್ದೇವೆ. ಆದ ಕಾರಣ ಈ ಮತಾಂತರನ ಮಾಡುವ ಷಡ್ಯಂತ್ರ ಏನು ನಡೀತಾ ಇದೆ ಕಕ್ಕೇರಿಯಲ್ಲಿ, ಅದನ್ನು ಬೇಗನೆ ಪೊಲೀಸ್ ಸಿಬ್ಬಂದಿ ಹಾಗೂ ಮೇಲಿನ ಅಧಿಕಾರಿ ಬೇಗನೆ ನಿರ್ಬಂಧನ ಹಾಕಬೇಕು. ಆದ ಕಾರಣ ಇಲ್ಲಿ ನಡೀತಿರೋ ಘಟನೆ ಕಕ್ಕೇರಿ ಗ್ರಾಮದಲ್ಲಿ ಅಷ್ಟೇ ಅಲ್ಲ, ಇಡೀ ಸುತ್ತಮುತ್ತ ಹಳ್ಳಿನಲ್ಲಿ ಅದೊಂದು ಮತಾಂತರ ಅಂದರೆ ಮತಾಂತರ ಮಾಡುವ ಅದನ್ನ ಟೀಮ್ ಇದೆ. ಟೀಮು ದಿನ ಹೆಚ್ಚಿಗೆ ಆಗ್ತಾ ಇದೆ. ಮತಾಂತರ ಮಾಡುವ ಟೀಮು ದಿನದಿಂದ ದಿನ ಹೆಚ್ಚಿಗೆ ಆಗ್ತಾ ಇದೆ. ಆದ ಕಾರಣ ಊರಿನ ಗ್ರಾಮಸ್ಥರು, ಹಿರಿಯರು ಹಾಗೂ ಎಲ್ಲ ಯುವಕರು, ಹಿಂದೂಪರ ಸಂಘಟನೆ ಕಾರ್ಯಕರ್ತರು ನಿನ್ನೆ ಹೋಗಿ ಆ ಮತಾಂತರವನ್ನು ಮಾಡೋದನ್ನು ತಡೆಗಟ್ಟಿಸಿದ್ದೇವೆ. ಸುಮಾರು 5ಕ್ಕೂ ಹೆಚ್ಚು ಕುಟುಂಬಗಳನ್ನು ಮತಾಂತರವನ್ನು ಮಾಡಿದ್ದಾರೆ. ಆ ಮತಾಂತರ ಮಾಡೋದನ್ನು ನಿಲ್ಲಿಸಿ ಖಂಡಿಸೋಣ. ಎಲ್ಲರೂ ಸಾಥ್ ಕೊಡಿ, ಹಿಂದೂಗಳೇ ಬಂದು ಸಾಥನ್ನು ಕೊಡಿ. ಅದನ್ನು ಮತಾಂತರನ ಮಾಡೋದನ್ನು ಖಂಡಿಸಿ ನಿಲ್ಲಿಸೋಣ. ನಿನ್ನೆ ಎಷ್ಟು ಗಂಟೆಗೆ ಆಯ್ತು ಇದು? ನಿನ್ನೆ ಸುಮಾರು 12:30 ಮಧ್ಯಾಹ್ನ 12:30 ಆದ ಘಟನೆ. ಅವರು ಪೂಜೆ ಮಾಡುವ ಸಮಯದಲ್ಲಿ ನಾವು ಹೋಗಿ ಸಂಘದ ಕಾರ್ಯಕರ್ತರು ಹಾಗೂ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು ಮತ್ತು ಹಿಂದೂಪರ ಸಂಘಟನೆ ಇವರು ಹೋಗಿ ತಡೆದರು. ಅವ್ರ ಎಷ್ಟು ಜನ ಇದ್ರಿ? ಸುಮಾರು 8ರಿಂದ 10 ಜನ. 10 ಜನ. ಹೆಣ್ಮಕ್ಳು ಎಷ್ಟಿದ್ರೆ ಗಂಡು ಮಕ್ಕಳು? ಹೆಣ್ಮಕ್ಳು ಒಂದು 6 ಜನ, ಗಂಡು ಮಕ್ಕಳು ಒಂದು 3 ಜನ. ಎಷ್ಟು ವರ್ಷದಿಂದ ಇಲ್ಲಿ ನಡೀತಿದೆ? ಇಲ್ಲಿ ಸುಮಾರು 6ರಿಂದ 7 ವರ್ಷ ಆಯಿತು. ನಮಗೆ ರೈಟ್ ಹ್ಯಾಂಡ್ ಆಗಿ ಸಿಗ್ತಿರ್ತಿಲ್ಲ. ಬರೋದು, ಸುಮ್ಮನೆ ಬರೋದು, ಪೂಜೆ ಮಾಡ್ಕೊಳ್ಳೋದು, ಹೋಗೋದು ಮಾಡ್ತಾ ಇದ್ರು. ನಿನ್ನೆ ರೈಟ್ ಹ್ಯಾಂಡ್ ಸಿಕ್ಕಿದ್ದಕ್ಕೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಮತ್ತೆ ಯಾವ ತರ ಕುಟುಂಬಗಳನ್ನು ಟಾರ್ಗೆಟ್ ಮಾಡಿದಾರೆ ಅವರು? ಟಾರ್ಗೆಟ್ ಅಂದ್ರೆ ನಮ್ಮ ಈ ಹಿಂದೂ ಸಮಾಜದ ಕಾರ್ಯಕರ್ತರು, ಅಂದ್ರೆ SC ಆಗಲಿ ST ಆಗಲಿ ಇಂಥ ಕಾರ್ಯಕರ್ತರನ್ನು, ಮುದ್ದು ಜನರನ್ನ ಅವ್ರನ್ನ ಟಾರ್ಗೆಟ್ ಮಾಡಿ ನಿಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನಾವು ಪರಿಹರಿಸ್ತೀವಿ ಅಂಥೇಳಿ ಟಾರ್ಗೆಟ್ ಮಾಡಿದ್ದಾರೆ. ಅವ್ರಿಗೇನು ಹಣಕಾಸಿನ ಆಸೆ, ನಿನಗೆ ಅಷ್ಟು ರೊಕ್ಕ ಕೊಡ್ತೀನಿ, ಇಷ್ಟು ರೊಕ್ಕ ಕೊಡ್ತೀನಿ, ನಿಮ್ಮ ದೇವರನ್ನ ಹೇಗೆ ನಂಬ್ತಿದೀಯಾ, ನಮ್ಮ ದೇವರ ನಂಬಿದ್ರೆ ನಿನಗೆಲ್ಲ ಒಳ್ಳೇದಾಗುತ್ತೆ, ಚಲೋ ಆಗುತ್ತೆ ಅಂಥೇಳಿ ಆಸೆ ತೋರಿಸಿದ್ದಾರೆ. ನಿನ್ನೆ ಅವರ ನೀವು ಮೀಟ್ ಆದ್ರಲ್ಲ, ಅವಾಗ ಯಾವ ತರ ಮಾತಾಡಿದ್ರೆ ಶೈಲಿ ಇದ್ರೆ? ಅಲ್ಲಿ ಮೀಟ್ ಆದ ತಕ್ಷಣ ಅವ್ರು ಯಾರು ನಿಂತಿರಲಿಲ್ಲ. ಅವ್ರು ನಮ್ಮ ಜೋಡಿ ಮಾತು ಆಡಲಿಲ್ಲ. ಸುಮಾರು ಎರಡು ನಿಮಿಷ ಮಾತನಾಡಿ ಗಾಡಿ ಎಲ್ಲಿಂದ ಬಂದಿದ್ರಂತ ಗೊತ್ತಾಯ್ತು? ಅವ್ರು ನನ್ನ ಅಂದಾಜು ಅವರು ಹೊರಗಿಂದನೇ, ಅಂದ್ರೆ ಇಲ್ಲಿ ಸುತ್ತಮುತ್ತ ಎಲ್ಲಿಲ್ಲ, ಆ ಸೈಡ್ ಸಿರ್ಸಿ, ಯಲ್ಲಾಪುರ ಆ ಸೈಡಿಂದ ಭಾಗದಿಂದ ಬಂದವರು ಮತಾಂಧರಗಳು. ಸರಿ, ಮುಂದೆ ನಿಮ್ದು ಹೋರಾಟ ಏನಾಗ್ತೈತ್ರಿ? ಹೋರಾಟ ಇದನ್ನು ಖಂಡಿಸಿ ಪೊಲೀಸ್ ಸಿಬ್ಬಂದಿ ಹಾಗೂ ಮೇಲಿನ ಅಧಿಕಾರಿಗಳು ಇದನ್ನು ಖಂಡಿಸಿ ಸ್ವಲ್ಪ ನಿರ್ಬಂಧನ ಮಾಡಿದರೆ ಒಳ್ಳೆಯದು. ಇಲ್ಲಾಂದರೆ ನಾವು ಇಲ್ಲಿ ಆಂದೋಲನ ಮಾಡಿ, ಪ್ರತಿಭಟನೆ ಮಾಡಿ ಒಂದು ಮುಂದಿನ ದಿನಗಳಲ್ಲಿ ಕಕ್ಕೇರಿ ಬಂದ್ ಕರೆಗಳನ್ನು ಕೊಡಬೇಕಾಗುತ್ತದೆ.